ಇಷ್ಟು ದಿನ ರಸ್ತೆ ಬದಿ ಹಾಗೂ ಹೋಟೆಲ್ಗಳಲ್ಲಿ ಮಾಡುವಂತಹ ತಿಂಡಿಗಳಲ್ಲಿ ಮಾತ್ರ ರಾಸಾಯನಿಕ ಕಲಬೆರಕೆ ಅಂಶಗಳನ್ನು ಬಳಕೆ ಮಾಡ್ತಿರೋದು ಕಂಡು ಬರ್ತಾ ಇತ್ತು. ಆದ್ರೀಗ ಅಕ್ಕಿ ಹಾಗೂ ಬೇಳೆಯಲ್ಲಿಯೂ ರಾಸಾಯನಿಕ ಅಂಶಗಳನ್ನು ಬಳಕೆ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಆಹಾರ ಪದಾರ್ಥಗಳ ಗುಣಮಟ್ಟ ನಿಯಂತ್ರಣಕ್ಕಾಗಿ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದೆ. ಹೌದು, ಕಳಪೆ ಗುಣಮಟ್ಟದ ಹಾಗೂ ಕಲಬೆರಕೆ ಆಹಾರ ಮಾರಾಟ ದೃಢಪಟ್ಟಂತ ಹಿನ್ನೆಲೆ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆಯ ಅನ್ವಯ 2024ರಿಂದ 2025ರವರೆಗೆ 135 ಆಹಾರ ಮಾರಾಟ ಸಂಸ್ಥೆಗಳ ನೋಂದಣಿ ಹಾಗೂ ಪರವಾನಗಿಯನ್ನ ರದ್ದುಪಡಿಸಲಾಗಿದೆ. ಇದೇ ಅವಧಿಯಲ್ಲಿ ದೇಶದ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕಳಪೆ ಆಹಾರ ಮಾರಾಟದಲ್ಲಿ ಕರ್ನಾಟಕವೇ 2ನೇ ಸ್ಥಾನದಲ್ಲಿದೆ. ಇನ್ನು ಛತ್ತೀಸ್ಗಢದಲ್ಲಿ 171 ಸಂಸ್ಥೆಗಳ ನೋಂದಣಿ ಹಾಗೂ ಲೈಸೆನ್ಸ್ ಅನ್ನ ರದ್ದುಪಡಿಸಲಾಗಿದೆ. ಇನ್ನು 134 ಮಾರಾಟ ಸಂಸ್ಥೆಗಳ ಲೈಸೆನ್ಸ್ ರದ್ದಾಗಿರತಕ್ಕಂಥ ತಮಿಳುನಾಡು 3ನೇ ಸ್ಥಾನದಲ್ಲಿದೆ. ಇನ್ನು ಹೀಗಾಗಿ ಕರ್ನಾಟಕದಲ್ಲಿ 2022ರಿಂದ 24ರವರೆಗೆ 149 ಆಹಾರ ಪದಾರ್ಥ ಮಾರಾಟ ಸಂಸ್ಥೆಗಳ ನೋಂದಣಿ ಮತ್ತು ಪರವಾನಗಿಯನ್ನ ರದ್ದುಪಡಿಸಲಾಗಿದೆಯಂತೆ. ಹೀಗಿದ್ರೂ ಕೂಡ ಅಕ್ಕಿ ಹಾಗೂ ಬೇಳೆಯಲ್ಲಿ ಕಲಬೆರಕೆ ಮುಂದುವರಿತಾ ಇದೆ.